పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి. చిక్బల్ కంచిపట్టు చీరలు జస్ట్ 5500 నుండే స్టార్ట్ అవుతాయండి. వీళ్లే ఓన్ మ్యానుఫ్యాక్చరర్స్ కాబట్టి మీకు బయట కన్నా కూడా ఇక్కడ చాలా తక్కువ ధరలకే కంచిపట్టు చీరలు దొరుకుతాయి. కంచిపట్టు చీరలే కాకుండా ధర్మవరం పట్టు, ఇక్కత్తు పట్టు, మైసూర్ సిల్క్ శారీస్, క్రేప్ సిల్క్ శారీస్, ಮದನಹಳ್ಳಿ ಕ್ರಾಸ್ ಬಳಿ ದೇವರು ವರ ಕೊಟ್ಟ ಹಾಗೆ ಈ ದಿನ ಸಹಸ್ರ ಜನಸಂಖ್ಯೆಯ ಹಬ್ಬದ ಸಂಭ್ರಮದಂತೆ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿದ ನಾಯಕರು, ಬಡವರ ಬಂಧು, ಎಲ್ಲ ಸಮುದಾಯಗಳ ನಾಯಕರು, ಯುವಕರ ಆಶಾಕಿರಣ, ಜನನಾಯಕ, ಸಮಾಜ ಸೇವಕರು, ಗೌರವಾನ್ವಿತ ಶ್ರೀ ಗೊಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಅಣ್ಣನವರಿಗೆ ಜನ್ಮದಿನದ ಶುಭಾಶಯಗಳು. ಹಮ್ಮಿಕೊಂಡಿರುವ ಗೌರವಾನ್ವಿತ ಈ ಭಾಗದ ಜನಸಾಮಾನ್ಯರ ವಿಶ್ವಾಸ ಪಡೆದು ಹಾಗೂ ಸುಗುಟೂರು ಹೋಬಳಿಯ ಜನರ ವಿಶ್ವಾಸ ಮೆಚ್ಚುಗೆಯಾದ ಶೆಟ್ಟಿ ಮಾಧಮಂಗಲ ವಕೀಲರು ಹಾಗೂ ಸಮಾಜ ಸೇವಕರು ಮಂಜುನಾಥ್ ರವರ ಸಹಭಾಗಿತ್ವದಲ್ಲಿ ಹಾಗೂ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಸ್ ವೆಂಕಟಸ್ವಾಮಿರವರು, ಪಕ್ಷದ ನಿಷ್ಠಾವಂತ ನಾಯಕರು ಹಾಗೂ ಎಲ್ಲ ಜನಸಾಮಾನ್ಯರ ಮೆಚ್ಚಿನ ಸುರೇಶ್ ನಾಯಕರವರು, ರಾಜಕೀಯದ ಹಿರಿಯರು ಹರ್ಷರವರು, ಬಿಜೆಪಿ ಮುಖಂಡರು ರಾಮಾಂಚಿರವರು, ಸುಗುಟೂರು ಚಲಪತಿ, ಶಾಗತ್ತೂರು ನಾರಾಯಣಸ್ವಾಮಿ, ಸೋಮಸುಂದರ ರವೀಂದ್ರ, ಹಳೇಪೇಟೆ ರಮೇಶ್, ಬೈಪನಹಳ್ಳಿ ನಾರಾಯಣಸ್ವಾಮಿ, ಹೊಸಮಟ್ನಹಳ್ಳಿ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರು ನಾಗರಾಜ್, ರಾಜಣ್ಣ, ಶ್ರೀನಿವಾಸ್, ಶಶಿಕುಮಾರ್, ವೆಂಕಟಪ್ಪ, ಆಂಜಪ್ಪ, ವಿಪಾಳ್ಯ ಕೊಂಡಪ್ಪ, ಯಜಮಾನ್, ಸಿವಿ ರೆಡ್ಡಪ್ಪ, ವಿಆರ್ ಕೊಂಡಪ್ಪ, ಚಿನ್ನಪ್ಪಳ್ಳಿ ವೆಂಕಟೇಶಪ್ಪ, ಇಂದ್ರನಗರ್ ನವೀನ್, ಮದ್ನಹಳ್ಳಿ ರಮೇಶ್, ಶೆಟ್ಟಿಹಳ್ಳಿ ಅಂಗಡಿ ವೆಂಕಟರಮಣಪ್ಪ ಹಾಗೂ ವಿವಿಧ ಭಾಗಗಳಿಂದ ಬಂದಿರುವ ಗಣ್ಯರು, ಹಿರಿಯರು, ಜನಸಾಮಾನ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಜನಪರ ನಾಯಕರು ಹಾಗೂ ವಕೀಲರು ಶೆಟ್ಟಿ ಮಾಧಮಂಗಳ ಮಂಜುನಾಥರವರು ಮಾತನಾಡಿ, ಈ ದಿನ ಶುಭ ದಿನ ಹಾಗೂ ಗುರುಪೌರ್ಣಮಿ. ಈ ದಿನ ನಮ್ಮ ನೆಚ್ಚಿನ ಜನನಾಯಕರ ಶ್ರೀ ಗೊಂಜೂರು ಆರ್ ಶ್ರೀನಿವಾಸ ರೆಡ್ಡಿರವರ ಹುಟ್ಟುಹಬ್ಬದ ಸಂಭ್ರಮ ಸುಗುಟೂರು ಹೋಬಳಿ ಅಭಿಮಾನಿಗಳು ಹಾಗೂ ಎಲ್ಲ ಜನರ ವಿಶ್ವಾಸ ಮರೆಯಲಾರದ ದಿನ. ನಮ್ಮ ಹೋಬಳಿಯ ಹಿರಿಯರು, ಗಣ್ಯರು, ಮುಖಂಡರು, ಯುವ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಿನಿಂದ ಪ್ರದರ್ಶನ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೇವೆ. ಮೂಲ ಉದ್ದೇಶ ಎಲ್ಲ ಧರ್ಮಗಳ ವಿಶ್ವಾಸ, ಅಭಿವೃದ್ಧಿಗೆ ಶ್ರೇಯಸ್ಸು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶಾಸಕರಾಗಿ ನೋಡಬೇಕು ಎಂಬುವ ಆಶಯ ಪಡುತ್ತೇವೆ. ಮುಂಬರುವ ದಿನಗಳಲ್ಲಿ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ಅನುಕೂಲವಾಗುವ ರೀತಿಯಲ್ಲಿ ಸಹಕಾರ ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರು ಹಾಗೂ ಸ್ನೇಹಿತರ ಬಳಗದ ವಿಶ್ವಾಸ ಪಡೆದ ಗೌರವಾನ್ವಿತ ಸುರೇಶ್ ನಾಯಕರವರು ಮಾತನಾಡಿ, ತಾಲೂಕು ಸಮಸ್ತ ಜನತೆಗೆ ಹಾಗೂ ಈ ಭಾಗದ ಸುಗುಟೂರು ಹೋಬಳಿ ಹಾಗೂ ಮದ್ನಹಳ್ಳಿ ಕ್ರಾಸ್ ಬಳಿ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ಯುವ ಮುಖಂಡರಿಗೂ, ಅಭಿಮಾನಿಗಳು, ಊರಿನ ಗ್ರಾಮದ ಜನಸಾಮಾನ್ಯರಿಗೂ ಈ ಕಾರ್ಯಕ್ರಮ ಆಯೋಜಿಸಿದ ವಕೀಲರು ಶೆಟ್ಟಿ ಮಾಧಮಂಗಲ ಮಂಜುನಾಥ್ರವರು, ಹಿರಿಯರು ಕೆಎಸ್ ವೆಂಕಟಸ್ವಾಮಿರವರು ಹಾಗೂ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಪಕ್ಷದ ಹಿರಿಯ ಮುಖಂಡರು ಎಲ್ಲರ ಒಗ್ಗಟ್ಟಿನ ಪ್ರದರ್ಶನದ ಹುಟ್ಟುಹಬ್ಬ ಹಬ್ಬದ ಸಂಭ್ರಮದಂತೆ ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ರಾಮಾಂಚಿರವರು ಮಾತನಾಡಿ, ಈ ಭಾಗದ ಜನಪ್ರಿಯ ನಾಯಕರು, ಸಮಾಜ ಸೇವಕರು ಎಲ್ಲರ ವಿಶ್ವಾಸದಿಂದ ಮದ್ನಹಳ್ಳಿ ಕ್ರಾಸ್ ಬಳಿ ಹುಟ್ಟುಹಬ್ಬ ಹಮ್ಮಿಕೊಂಡಿದ್ದು ಈ ಭಾಗದ ಜನರ ವಿಶ್ವಾಸ ಮರೆಯಲು ಸಾಧ್ಯವಿಲ್ಲ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ವಕೀಲರು ಮಂಜುನಾಥ್ರವರು ಹಾಗೂ ವೆಂಕಟಸ್ವಾಮಿರವರು ಹಾಗೂ ಈ ಭಾಗದ ಅಭಿಮಾನಿಗಳ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಲ್ಲರೂ ಸಹ ಸಂತೋಷದಿಂದ ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ತಮ್ಮಲ್ಲಿ ಇನ್ನೊಂದು ಮಾತು, ರಾಜ್ಯದ ಹಿರಿಯರು, ಗಣ್ಯರು ಈ ಒಂದು ಗೊಂಜೂರು ಶ್ರೀನಿವಾಸ ರೆಡ್ಡಿ ಅವರ ಮುಂದಿನ ಆಗುವವುಗಳ ಬಗ್ಗೆ ಒಂದು ರಾಜಕೀಯ ಇದರಲ್ಲಿ ಒಂದು ಈ ಭಾಗದ ತಮ್ಮ ಮುಂದಾಳತ್ವ, ತಮ್ಮ ಒಂದು ಇದರಲ್ಲಿ ಯಾವ ರೀತಿ ಈ ಜನಸಾಮಾನ್ಯರಲ್ಲಿ ಒಂದು ಗೊಂಜೂರು ಶ್ರೀನಿವಾಸ ಒಂದು ಆಶ್ವಾಸನೆ ಏನು ನಮ್ಮ ಗೊಂಜೂರು ಶ್ರೀನಿವಾಸರಣ್ಣ ಅವರು ಅವರ ಮೂಲ ಉದ್ದೇಶ ಸಾಮಾಜಿಕ ಕಾರ್ಯಗಳನ್ನು, ಅವರ ಎಲ್ಲ ರೀತಿಯ ಜಾತಿ ಧರ್ಮ ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದ ಇಟ್ಕೊಂಡು ನಮ್ಮ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರ ಕೈ ಬಲಪಡಿಸುವಂಥ ಸಲುವಾಗಿ ನಾನು ಸೇರಿ ಎಲ್ಲ ಅವರ ಅಭಿಮಾನಿ ಬಳಗ ಮುಖಂಡರುಗಳೇನಿದ್ದಾರೋ ಶ್ರಮ ಪಟ್ಟು ಅವರನ್ನು ಈ ಸತಿ ಶಾಸಕರನ್ನಾಗಿ ಮಾಡಿ
ಅವರ ಕೈ ಬಲಸ್ಪಡಿಸ್ತೀವಿ. ಅವರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ನಿರೀಕ್ಷಿಸಿದ್ದೀವಿ. ಆ ಒಂದು ಇದಕ್ಕೆ ನಾವೆಲ್ಲ ಸಹಕಾರ ನೀಡಿ ಪ್ರೋತ್ಸಾಹಿಸ್ತೀವಿ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಇನ್ನೊಂದು ಮಾತು, ಮುಂಬರುವ ಒಂದು ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕ್ ಪಂಚಾಯತ್ ಆಗಲಿ ನಿಮ್ಮ ಒಂದು ಗಂಜೂರು ಶ್ರೀನಿವಾಸ ರೆಡ್ಡಿ ಹಿರಿಯರ ಒಂದು ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಒಂದು ಭಾಗವಹಿಸ್ತೀವಿ. ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಣ್ಣವರು ಎಲ್ಲ ಸೇರಿ ಎಲ್ಲ ಮುಖಂಡಗಳೆಲ್ಲ ಒಂದು ಜೊತೆ ಸೇರಿ ಎಲ್ಲ ಅದ್ರ ಬಗ್ಗೆ ಸಮಾಲೋಚಿಸಿ ಯಾವ್ಯಾವ ಹೋಬಳಿಯಲ್ಲಿ ಯಾವ ರೀತಿ ನಾವು ಚುನಾವಣೆಗಳು ಯಾವ ರೀತಿ ಎದುರಿಸಬೇಕು ಅಂತ ಅವ್ರ ಸಮ್ಮುಖದಲ್ಲಿ ನಾವು ಚರ್ಚಿಸ್ತೀವಿ. ಥ್ಯಾಂಕ್ ಯು. ನೋಡಿ ಅಲ್ಲ ಮಾತಾಡಿ ಸರ್. ನನ್ನ ಹೆಸರು ಶೆಟ್ಟಿಮಾದಮಂಗಲ ಮಂಜುನಾಥ್ ಅಂತ. ಈ ದಿವಸ ಏನು 19/7/2024 ಏನಿದೆ, 2 ವಿಶೇಷಗಳಿಗೆ ನಮಗೆಲ್ಲ ಶುಭ ದಿನ ಇವತ್ತು. ಒಂದು ಗುರುಪೂರ್ಣಿಮೆ, ಇನ್ನೊಂದು ನಮ್ಮ ನೆಚ್ಚಿನ ಜನನಾಯಕರಾದಂತಹ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟದ ಹಬ್ಬ ಇವತ್ತು. ನಮಗೆಲ್ಲ ಹಬ್ಬದ ರೀತಿಯಲ್ಲಿ ಅವರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ದಿನ ನಮ್ಮ ಸುತ್ತೂರು ಹೋಬಳಿಯ ಗುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನಿಗಳ ಬಳಗದ ವತಿಯಿಂದ ಮದ್ನಹಳ್ಳಿ ಕ್ರಾಸ್ನಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಅಭಿಷೇಕ ಮಾಡಿಸುವುದರ ಮುಖಾಂತರ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಹುಟ್ಟದ ಹಬ್ಬವನ್ನು ವಿಜೃಂಭಣೆಯಿಂದ ನೂರಾರು ಸಂಖ್ಯೆಯಲ್ಲಿ ಅವರ ಒಂದು ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ಈ ದಿವಸ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ, ಆ ಪರಮಾತ್ಮ ಏನು ಆಂಜನೇಯ ಇದ್ದಾರೆ ಮದ್ನಹಳ್ಳಿ ಕ್ರಾಸಲ್ಲಿ ತುಂಬ ಪ್ರಸಿದ್ಧವಾದ ಒಂದು ದೇವರು, ಅವರ ಒಂದು ಅನುಗ್ರಹ ನಮ್ಮ ನಾಯಕರಾದಂಥ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಮೇಲೆ ಇರಲಿ ಅಂತ ಈ ದಿವಸ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಸರ್, ತಮ್ಮಲ್ಲಿ ಒಂದು ಮಾತು, ಈ ಒಂದು ಮದ್ನಹಳ್ಳಿ ಕ್ರಾಸ್ ಬಳಿ ಈ ಒಂದು ಶುಭ ದಿನ ಕಾರ್ಯಕ್ರಮ ಹಮ್ಮಿಕೊಂಡು ಗಂಜೂರು ಶ್ರೀನಿವಾಸ ರೆಡ್ಡಿ ಒಂದು ಈ ಭಾಗದ ಎಲ್ಲ ಮುಖಂಡರು, ಹಿರಿಯರು, ಯುವಕರು ಯಾವ ಒಂದು ಸಹಭಾಗಿತ್ವದಲ್ಲಿ ಯಾವ ರೀತಿ ಈ ಸಂಭ್ರಮ ಆಚರಿಸಿ ಒಂದು ಜನ್ಮದಿನ ಒಂದು ಶುಭಾಶಯ ಒಂದು ದೇವರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸಿ ಇವತ್ತು ಏನು ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಜನ್ಮ ದಿನಾಚರಣೆಯನ್ನು ನಾವು ಮದ್ನಹಳ್ಳಿ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತೂರು ಹೋಬಳಿಯ ಎಲ್ಲ ಹಿರಿಯರು, ಎಲ್ಲ ಮುಖಂಡರು, ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಈ ಭಾಗದ ಜನಪ್ರಿಯ ನಾಯಕರು, ಸಮಾಜ ಸೇವಕರು, ಬಿಜೆಪಿ ಮುಖಂಡರಾದಂತಹ ಗುಂಜೂರು ಶ್ರೀನಿವಾಸ ರೆಡ್ಡಿಯವರು ಇಂದು ಜನ್ಮದಿನದ ಕಾರ್ಯಕ್ರಮವನ್ನು ಮದನಹಳ್ಳಿ ಕ್ರಾಸ್ನಲ್ಲಿ ಹಮ್ಮಿಕೊಂಡಿರುತ್ತವೆ. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಕಾರ್ಯಕರ್ತರು, ಹಿತೈಷಿಗಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಶುಭಾಶಯಗಳನ್ನು ತಿಳಿಸಿರ್ತಾರೆ. ಮೊದಲನೇದಾಗಿ ಈ ಭಾಗದ ಕಾರ್ಯಕರ್ತರಿಗೆ, ಮುಖಂಡರಿಗೆ ನಮ್ಮ ಗುಂಜೂರು ಶ್ರೀನಿವಾಸ ರೆಡ್ಡಿನ ಅಭಿಮಾನಿಗಳ ಬಳಗದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ ಆನಂದ
ಚುನಾವಣೆಗಳು ಯಾವ ರೀತಿ ಎದುರಿಸಬೇಕಂತ ಅವ್ರ ಸಮ್ಮುಖದಲ್ಲಿ ನಾವು ಚರ್ಚಿಸ್ತೀವಿ. ಥ್ಯಾಂಕ್ ಯು ಸರ್.